ಓ ಮೈ ಗಾಡ್ ದೇವ್ರೆ ಓ ಮೈ ಗಾಡ್ ಪಕ್ಕ ಹೋಗಿ ಚಾನ್ಸೇ ಇಲ್ಲ, ಇದು ಸರ್ವೈವ್ ಆಗಿ ಚಾನ್ಸೇ ಇಲ್ಲ. ಫೈನಲಿ ಇವತ್ತು ನನ್ನ ಮುಂದೆ ಮೋಟೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತ ಮೋಟೋರೋಲಾ ಎಡ್ಜ್ 50 ಸ್ಮಾರ್ಟ್ ಫೋನ್ ಇದೆ. ಇದಕ್ಕಿಂತ ಮುಂಚೆ ಮೋಟೋದವರು 20,000 ರೇಂಜ್ ಅಲ್ಲಿ ಎಡ್ಜ್ 50 ಫ್ಯೂಷನ್ ನ, 30,000 ರೇಂಜ್ ಅಲ್ಲಿ ಎಡ್ಜ್ 50 ಪ್ರೋನ ಲಾಂಚ್ ಮಾಡಿದ್ದಾರೆ. ಇದೀಗ ಆ ಎರಡೂ ಫೋನ್ಗಳ ಮಧ್ಯ ಸರಿಯಾಗಿ 25-26,000 ರೇಂಜ್ ಅಲ್ಲಿ ಈ ಒಂದು ಎಡ್ಜ್ 50 ಫೋನ್ ನ ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡ ಗಮನಿಸ್ತಾ ಇದ್ದೀರಾ. ಈ ಫೋನ್ ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತೆ. ಸೊ ಯಾವುದೇ ಪ್ಲಾಸ್ಟಿಕ್ಕನ್ನು ಈ ಬಾಕ್ಸ್ ಒಳಗೆ ಯೂಸ್ ಮಾಡಿಲ್ಲ. ಮತ್ತು ಈ ಬಾಕ್ಸ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಆಯಿತಾ. ಪರ್ಫ್ಯೂಮನ್ನು ಹಾಕಿರ್ತಾರೆ ಪ್ರತಿ ಸಲ ಮೋಟೋ ಫೋನ್ ಅನ್ಬಾಕ್ಸ್ ಮಾಡಿದಾಗ. ಇದನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಸಖತ್ತು ಪ್ರೀಮಿಯಂ ಕ್ವಾಲಿಟಿಯ ಬ್ಯಾಕ್ ಕವರ್ ಆಯಿತಾ. ಮೋಟೋದವ್ರು ಬಿಟ್ಟರೆ ಇಷ್ಟು ಒಳ್ಳೆ ಕ್ವಾಲಿಟಿನ ಲಿಟ್ರಲಿ ಯಾವ ಬ್ರ್ಯಾಂಡ್ ಅವರು ಕೊಡಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ, 25,000 ರೂಪಾಯಿಗೆ. ಬೆಂಕಿ ನೋಡೋಣ. ಇದ್ರ ಕೆಳಗಡೆ ನಮಗೆ ಲಿಟ್ರಲಿ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಸೂಪರ್ ವಿಷಯ. ಕೊನೆಯದಾಗಿ USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಹೆವಿ ಅಂದರೆ ಹೆವಿ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಇದರ ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ ಇದು ಜಗತ್ತಿನ ಸ್ಲಿಮ್ಮೆಸ್ಟ್ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು ಮತ್ತು ಸ್ಲಿಮ್ಮೆಸ್ಟ್ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಹೊಂದಿರುವಂಥ ಸ್ಮಾರ್ಟ್ ಫೋನು. ಲಿಟ್ರಲಿ ಮೋಟೋದವರು ಇದನ್ನು ನೀವು ಮೇಲಿಂದ ಡ್ರಾಪ್ ಮಾಡಿದ್ರು, ಫ್ರೀಸ್ ಮಾಡಿದ್ರು, ಬಿಸಿ ಇರುವಂಥ ಜಾಗದಲ್ಲಿ ಓವನ್ಗೆ ಇಟ್ಟಿದ್ರು ಸಹ ಏನೂ ಆಗಲ್ಲ ಅಂತ ಕ್ಲೈಮ್ ಮಾಡ್ತಾರೆ. ಸೊ ಹೆವಿ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ನೇ ತೊಗೊಂಡ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಕರ್ವ್ ಡಿಸ್ಪ್ಲೇ ಇದೆ ಆಯಿತಾ, ಡೆಲಿಕೇಟ್ ಇರುತ್ತೆ. ಬಟ್ ಸ್ಟಿಲ್ ಅವ್ರು ಸರ್ಟಿಫಿಕೇಷನ್ ಕೊಡ್ತಾ ಇದ್ದಾರೆ. ನೀವು ಸ್ವಲ್ಪ ಡ್ರಾಪ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ. ನಾನು ಟೆಸ್ಟ್ ಮಾಡ್ತೀನಿ, ಬಟ್ ನೀವು ಯಾವುದೇ ಕಾರಣಕ್ಕೂ ಮನೇಲಿ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಆಕ್ಸಿಡೆಂಟ್ಸ್ಗಳಾಗುತ್ತೆ. ಮಿಸ್ ಆಗಿ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಬಿದ್ದು ಒಡೆದೋಗ್ಬೋದು ಗ್ಲಾಸ್ ಆಗಿರೋದ್ರಿಂದ. ಸೊ ಕೇರ್ಫುಲ್ ಆಗಿರಿ. ನಾನು ಹೇಳಿದೆ ಅಂತ ನನ್ನ ಡ್ರಾಪ್ ಟೆಸ್ಟ್ ಪಾಸ್ ಆಯಿತು ಅಂತ ನೀವು ತೊಗೊಂಡು ದಯವಿಟ್ಟು ಟೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಆಕ್ಸಿಡೆಂಟ್ಸ್ ಹಾಗೆ ಆಗುತ್ತೆ. ಒಟ್ಟಿಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಅಂತೂ ಕೊಟ್ಟಿದ್ದಾರೆ. ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಪ್ರೈಸ್ ರೇಂಜಲ್ಲಿ 25-26,000 ರೇಂಜಲ್ಲಿ ಅಲ್ಯೂಮಿನಿಯಂ ಫ್ರೇಮು, ಮೆಟಾಲಿಕ್ ಫ್ರೇಮ್ನ ಕೊಟ್ಟಿರುವಂಥದ್ದು ಬೆಂಕಿ ವಿಷಯ. ಮೆಜಾರಿಟಿ ಯಾವ ಬ್ರ್ಯಾಂಡ್ ಅವರು ಕೊಡಲ್ಲ, ಇವರು ಕೊಟ್ಟಿದ್ದಾರೆ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಮತ್ತು ಈ ಫೋನ್ ತುಂಬ ಲೈಟ್ ವೆಯ್ಟ್ ಇದೆ. ಕೇವಲ 180 ಗ್ರಾಮ್ ವೆಯ್ಟ್ ಇದೆ ಮತ್ತು 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 5 ಸಿಗ್ತಾ ಇರುವಂಥದ್ದು, ಕರ್ವ್ ಡಿಸ್ಪ್ಲೇ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಜಲ್ ಎಲ್ಲ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಹಾಕೊಬೇಕಾಗುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ವೀಗನ್ ಲೆದರ್ ಬ್ಯಾಕ್ ನಮಗೆ ಸಿಗ್ತಾ ಇದೆ. ಇದು ವೀಗನ್ ಲೆದರ್ ಆಗಿರೋದ್ರಿಂದ ತುಂಬ ಗ್ರಿಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹೆವಿ ಪ್ರೀಮಿಯಂ ಆಗು ಕಾಣುತ್ತೆ. ಕ್ಲೀನ್ ಡಿಸೈನು. ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಮತ್ತು ಈ ಫೋನಲ್ಲಿ ಆಗಲೇ ಹೇಳಿದಂಗೆ ಅಲ್ಯೂಮಿನಿಯಂ ಫ್ರೇಮು, USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಬರೀ 2 ಸಿಮ್ ನೀವು ಹಾಕೊಬೋದು. ಲಿಟ್ರಲಿ ಈ ಸ್ಮಾರ್ಟ್ ಫೋನ್ನ ಬಿಲ್ಡ್ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಮೇಲೆ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗು, ಎಡ್ಜ್ ಲೈಟ್ ಎಲ್ಲ ಸಿಗುತ್ತೆ ನಮಗೆ ನೋಟಿಫಿಕೇಷನ್ನು. ಪ್ರೀಮಿಯಂ ಬಿಲ್ಡು ವಿತ್ ಮಿಲಿಟರಿ ಗ್ರೇಡ್ ಆಯಿತಾ. ಡ್ರಾಪ್ ಮಾಡಿದ್ರು ಕೂಡ ಏನೂ ಆಗಲ್ಲ. ಬನ್ನಿ ಡೈರೆಕ್ಟಾಗಿ ಈ ಫೋನ್ನ ಡ್ರಾಪ್ ಮಾಡಿ ಟೆಸ್ಟ್ ಮಾಡೋಣ. ಆ್ಯಕ್ಚುಲಿ ಈ ಫೋನ್ನ ಎಲ್ಲ ಬಿ-ರೋಲ್ ಮುಗಿಸ್ಕೊಂಡು ಶೂಟೆಲ್ಲ ಆದಮೇಲೆ ಟೆಸ್ಟ್ ಮಾಡ್ತಾ ಇದ್ವಿ. ಮಧ್ಯ ಹೊಗೆ ಹಾಕ್ಕೊಂಡ್ರೆ ಮೇಲೆ ನಮಗೆ ಕಷ್ಟ. ಸೊ ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇದಾಗಿ E8ಇಂದ ಡ್ರಾಪ್ ಮಾಡ್ತೀನಿ ಆಯಿತಾ. ನಾರ್ಮಲಿ ಎಲ್ಲ E8ಇಂದ ಡ್ರಾಪ್ ಆಗೋದು. ಸೊ ಇದರಲ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಡ್ರಾಪ್ ಮಾಡಿದ್ರೆ ಉಲ್ಟಾ ಏನೂ ಆಗಿಲ್ಲ. ಏನೂ ಆಗಿಲ್ಲ. ಸೊ ಇನ್ನೊಂದು ಚೂರು ಮೇಲಿಂದ ಮಾಡ್ತೀನಿ ಈಗ. ಸೊ E8ಇಂದ ಡ್ರಾಪ್ ಮಾಡೋಣ. ನನ್ನ ಹೈಟು ಆಲ್ರೆಡಿ. ಸೊ ಓಕೆ, ಏನೂ ಆಗಿಲ್ಲ. ಇಲ್ಲ ಪರವಾಗಿಲ್ಲ, ಇನ್ನೂ ರೆಕಾರ್ಡ್ ಆಗ್ತಾಯಿದೆ ಒಟ್ಟಿಗೆ ವಿಡಿಯೋ. ಸೊ ಉಲ್ಟಾ ಡ್ರಾಪ್ ಮಾಡೋಣ. ಇದಕ್ಕೆ ನಂಗೆ ಭಯ ಇರೋದು ಉಲ್ಟಾ ಡ್ರಾಪ್ ಮಾಡಿದ್ರೆ. ಫಸ್ಟು E8ಇಂದ ಡ್ರಾಪ್ ಮಾಡೋಣ ಆಯಿತಾ. ಇದು ಕರ್ವ್ ಡಿಸ್ಪ್ಲೇ ಇರೋದ್ರಿಂದ
ಹೇಳೋಕ್ಕಾಗಲ್ಲ. ಲೆಟ್ಸ್ ಸಿ ಆಯಿತಾ. ಈ 18 ಡ್ರಾಪ್ ಮಾಡ್ತೀನಿ. ಹೋಗೆ ಅಲ್ಲ, ಪಕ್ಕಾ ಹೋಗೆ, ಚಾನ್ಸೇ ಇಲ್ಲ. ಏನೂ ಆಗಿಲ್ಲ. ಓ ಮೈ ಗಾಡ್ ನನಗೆ ನಿಜ ಆಲ್ರೆಡಿಯಿಂದ ಡ್ರಾಪ್ ಮಾಡೋಕ್ಕೆ ಧೈರ್ಯ ಇಲ್ಲ. ನಂಗೆ ಅನ್ನಿಸ್ತಂಗೆ ಸಾಕು. ಏನಂತೀಯ, ಮಾಡಲೇಬೇಡವಾ? ಹಾಂ, ಆಗಿದ್ದಾಗಲಿ ಗುರು. ಹೊಗೆ ಆದರೆ ಹೋಗಲಿ, ಆಲ್ರೆಡಿ ಆಯಿತಾ. 6 ಫೀಟಿಂದ ಡ್ರಾಪ್ ಮಾಡೇ ಬಿಡೋಣ. ನನಗೆ ನಿಜ ನಂಬಿಕೆ ಇಲ್ಲ ಈ ಡ್ರಾಪನ್ನು ಸರ್ವೈವ್ ಆಗುತ್ತೆ ಅಂತ. ಸರ್ವೈವ್ ಆದರೆ ನೋಡೇ ಬಿಡೋಣ. ಓ ಮೈ ಗಾಡ್, ದೇವ್ರೆ ಓ ಮೈ ಗಾಡ್, ಪಕ್ಕ ಹೋಗೆ, ಚಾನ್ಸೇ ಇಲ್ಲ. ಇದು ಸರ್ವೈವ್ ಆಗಿ ಚಾನ್ಸೇ ಇಲ್ಲ. ಓ ಮೈ ಗಾಡ್, ಇಲ್ಲಿ ನೋಡಿಲಿ, ಯಪ್ಪ, ಇನ್ನೂ ರೆಕಾರ್ಡಿಂಗ್ ಆಗ್ತಾ ಇದೆ. ಒಂದು ಸ್ಕ್ರ್ಯಾಚ್ ಇಲ್ಲ ಗುರು. ಬೆಂಕಿ. ಡ್ರಾಪ್ ಟೆಸ್ಟ್ 100% ಪಾಸ್ ಮಾಡುತ್ತೆ. ಮಿಲಿಟ್ರಿ ಗ್ರೇಡ್ ಬಿಡಿ, ಬೆಂಕಿ. ಪರವಾಗಿಲ್ಲ, ಒಂದು ಲೆವೆಲಿಗೆ ಡ್ರಾಪ್ ಟೆಸ್ಟನ್ನು ಪಾಸ್ ಮಾಡುತ್ತೆ. ಇನ್ನು ಡೈರೆಕ್ಟಾಗಿ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ POLED ಡಿಸ್ಪ್ಲೇ ಇದೆ. ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 360 ವಾಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ನ ಕೊಟ್ಟಿದ್ದಾರೆ. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. HDR10+ ಕೂಡ ಸಿಗ್ತಾ ಇದೆ. ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. ಬಿಸಿಲಿಗೆ ಹೋದ್ರೂ ಸಹ ಒಂದು ಲೆವೆಲ್ಗೆ ಬ್ರೈಟ್ ಆಗಿ ಕಾಣುತ್ತೆ. ಮತ್ತು ಸ್ಮಾರ್ಟ್ ವಾಟರ್ ಟಚ್ ಅಂತ, ಕೈ ಒದ್ದೆ ಆಗಿದ್ರು ಸಹ ಈ ಫೋನ್ನ ಡಿಸ್ಪ್ಲೇ ನೀವು ಯೂಸ್ ಮಾಡ್ಬೋದು. ಸೂಪರ್ ವಿಷಯ. ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ರ್ಯಾಮ್ ಬೂಸ್ಟ್ 3.0 ಕೂಡ ಸಿಗ್ತದೆ. ಅಂದರೆ ಸ್ಟೋರೇಜನ್ನೇ ಅವಶ್ಯಕತೆ ಇರೋ ಟೈಮಲ್ಲಿ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್. ಇದು ಈ ಬೆಲೆಗೆ ಸ್ವಲ್ಪ ಕಡಿಮೆ ಆಯಿತು. UFS 3.1 DDR5 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಮೋಸ್ಟ್ ಆಫ್ ದ ಜನಕ್ಕೆ ಇದು ಮ್ಯಾಟ್ರ್ ಆಗಲ್ಲ. ಬಟ್ ಮೋಟೋದವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ಇದೆ. ಇದು ಆಕ್ಸಲರೇಟೆಡ್ ಎಡಿಷನ್ನು, ಸ್ವಲ್ಪ ಓವರ್ ಕ್ಲಾಕ್ ಆಗಿರುತ್ತೆ. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 7,10,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಬಂದ್ಬಿಟ್ಟು 6% ಆಯಿತು, ನಾರ್ಮಲ್ 5ರಿಂದ 6%. ಟೆಂಪ್ರೇಚರ್ ವೇರಿಯೇಷನ್ನು ಕೂಡ ಪರವಾಗಿಲ್ಲ ಅನ್ನಿಸ್ತು, 6 ಡಿಗ್ರಿ ವೇರಿ ಆಯಿತು. ಮ್ಯಾಕ್ಸಿಮಮ್ 41 ಡಿಗ್ರಿ ಸೆಲ್ಸಿಯಸ್ಸಿಗೆ ಹೋಯಿತು. ಅಷ್ಟೊಂದೇನು ಈಟ್ ಆಗಲ್ಲ ಅನ್ನಿಸ್ತು ಈ ಒಂದು ಸ್ಮಾರ್ಟ್ ಫೋನು. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಸ್ಮೂತ್ ಗೇಮ್ ಪ್ಲೇ ಸಿಕ್ತು ಮತ್ತು HDR ಅಲ್ಟ್ರಾ ತನಕ ಹೋಗುತ್ತೆ. ಇದು ಕೂಡ ಒಂದು ಸ್ಮೂತ್ ಹೈ ಗ್ರಾಫಿಕ್ ಗೇಮ್ ಪ್ಲೇ ಮಿಕ್ಸ್ ಸಿಕ್ತು. ಎಲ್ಲೂ ಕೂಡ ಲ್ಯಾಗಿ ಫೀಲ್ ಆಗಲಿಲ್ಲ. ಹೌದು, ಈ ಬೆಲೆಗೆ ಒಂದು ಒಳ್ಳೆ ಪ್ರೊಸೆಸರೇ. ಇದಕ್ಕೆ ಇನ್ನೊಂದು 5,000 ನೀವು ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಈ ಮೋಟೋ ಎಡ್ಜ್ 50 ಪ್ರೋನೇ ಸಿಕ್ಬಿಡುತ್ತೆ, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಸೊ ಯೋಚನೆ ಮಾಡಿಕೊಂಡು ನೀವು ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಅವಶ್ಯಕತೆಗೆ ಇದು ರೀಚ್ ಆಗುತ್ತಾ, ನಿಮಗೆ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಬೇಕಾ ಈ ಬೆಲೆಗೆ, ಯೋಚನೆ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಪರ್ಫಾರ್ಮೆನ್ಸ್ನ. ಇದರಲ್ಲಿ ವೇಪರ್ ಚೇಂಬರ್ ಕೂಲಿಂಗ್ ಸಹ ಸಿಗ್ತಾ ಇದೆ. ಸೊ ಅದರಿಂದ ಈಟ್ ಡೆಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ. ಈ ಫೋನ್ ಅಷ್ಟೊಂದು ಈಟ್ ಆಗಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ರೇರಲ್ಲಿ ಟೋಟಲ್ 3 ಕ್ಯಾಮ್ರಾ ಇದೆ. ಬೆಂಕಿ ಕ್ಯಾಮ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 50 MP ಮೇನ್ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಸೋನಿ LYT700C ಸೆನ್ಸರ್ ಆಯಿತಾ, ಬೆಂಕಿ ಫೋಟೋಸ್ ತೆಗೆದು ಗುರು. ನಂಗೆ ಅನ್ನಿಸ್ತಂಗೆ ಈ ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಹೊಂದಿರುವಂಥ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಈ ಸ್ಯಾಂಪಲ್ ನೋಡಿ ಹೆವಿ ಇಂಪ್ರೆಸ್ ಮಾಡ್ತು. ಸಕ್ಕದಾಗಿದೆ. f1.8 ಅಪರ್ಚರು ಸಕ್ಕತ್ತಾಗಿ ತೆಗೆಯುತ್ತೆ. 13 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಅನಿಸ್ತು ಈ ಪ್ರೈಸ್ ರೇಂಜಿಗೆ. ಮತ್ತು ಇನ್ನೊಂದು 10 MP ಟೆಲಿಫೋಟೋ ಲೆನ್ಸ್ ಇದೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಸಿಗ್ತಾ ಇದೆ. ಇದು ಪೋರ್ಟ್ರೇಟ್ ಶಾಟ್ಸನ್ನು ಸಕ್ಕತ್ತಾಗಿ ತೆಗೆಯುತ್ತಾ ಇದ್ದ. ನನಗೆ ಈ ರೇರ್ ಕ್ಯಾಮ್ರಾ ತುಂಬ ಇಂಪ್ರೆಸ್ ಮಾಡ್ತು. ಕೆಲವೊಂದು ಕಡೆ ಕೆಲವೊಂದು ಲೈಟಿಂಗ್ ಕಂಡೀಷನಲ್ಲಿ ಕಲರ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಅದು ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಪರ್ಸನಲಿ ನನಗೆ ಇಷ್ಟ ಆಯಿತು. ಸ್ಯಾಂಪಲ್ ತೋರಿಸ್ತೀನಿ, ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಈ ಒಂದು ಫ್ರಂಟ್ ಕ್ಯಾಮ್ರಾ ನೀವೇನಾದರೂ HDR ಸ್ವಲ್ಪ ಫಿಲ್ಟ್ರ್ನಲ್ಲಿ ಹಾಕೊಂಡ್ಬಿಟ್ರೆ ಲಿಪ್ಸ್ಟಿಕ್ ಹಾಕ್ಕೊಂಡಂಗೆ ಫೋಟೋ ತೆಗೆಯುತ್ತೆ. ನಂದನ್ನೇ ನೋಡ್ತಾ ಇದ್ದೀರಾ ಆಯಿತಾ, ಲಿಪ್ಸ್ಟಿಕ್ ಹಾಕ್ಕೊಂಡಂಗೆ ಫೋಟೋಸ್ ಬರ್ತಾ ಇದೆ. ಒಟ್ಟಿಗೆ ಡೀಟೇಲ್ಸ್ ತುಂಬ ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ವೈಡ್ ಆಗಿದೆ.
ಓಕೆ, ಕೆಲವು ಜನಕ್ಕೆ ಇಷ್ಟ ಆಗಬಹುದೇನೋ, ಆಯಿತಾ. ಸೊ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ. ಪ್ರೈಸ್ ರೇಂಜಿಗೆ ಕ್ಯಾಮ್ರಾ ಆ್ಯಕ್ಚುಲಿ ನನಗೆ ಕಂಪ್ಲೀಟಾಗಿ ಇಂಪ್ರೆಸ್ ಮಾಡ್ತೀವಿ. ಇನ್ನು ವಿಡಿಯೋಗ್ರಫಿಯಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಕೂಡ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಆಗಿದೆ ಅನ್ನಿಸ್ತು. ಇದರ ಜೊತೆಗೆ ನಮ್ಗೆ ಇದರಲ್ಲಿ ನಾವು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ಬೋದು, ನೈಟ್ ವಿಷನ್, ಪನೋರಮಾ ಮತ್ತು ಟೀಲ್ ಶಿಫ್ಟನ್ನು ಅಂದರೆ ಅವರು ಸಾಫ್ಟ್ವೇರ್ನಲ್ಲಿ ಅಚೀವ್ ಮಾಡ್ತಾರೆ ಮೋಸ್ಟ್ಲಿ. ಮತ್ತು ಫೋಟೋ ಬೂತ್ ಅಂತ ಒಂದು ಆಪ್ಷನ್ ಇದೆ, ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತ್ರ ಕೆಲಸವನ್ನು ಮಾಡುತ್ತೆ. ಫೋಟೋ ಬೂತ್ ನಾವು ಯಾರು ಇಂಡಿಯಾದಲ್ಲಿ ಯೂಸ್ ಮಾಡಿರಲ್ಲ, ಬಟ್ ಬೇರೆ ದೇಶಗಳಲ್ಲಿ ಫೋಟೋ ಬೂತ್ ತುಂಬ ಕಾಮನ್ನು. ಸೊ ಅದೇ ಆಟೋಮೆಟಿಕ್ಕಾಗಿ ಒಂದು 3-4 ಫೋಟೋನ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಸೊ ಆ ಒಂದು ಫೀಚರ್ ಬರೀ ಫ್ರಂಟ್ ಕ್ಯಾಮ್ರಾಗ ಅವೈಲಬಲ್ ಇದೆ. ಪ್ರೋ ಮೋಡೆಲ್ಲ ಸಿಗ್ತಾ ಇದೆ ನಮಗೆ. ಸೊ ಜೊತೆಗೆ ಈ ಒಂದು ಕ್ಯಾಮ್ರಾಗೆ AI ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ನಮಗೆ ಈ ಕ್ಯಾಮ್ರಾದಲ್ಲಿ ಮೋಟೋ AI ಕೂಡ ಸಿಗ್ತದೆ ಮತ್ತು ಗೂಗಲ್ ಫೋಟೋಸ್ AI ಕೂಡ ಸಿಗ್ತದೆ. ಸೊ ಗೂಗಲ್ ಫೋಟೋಸ್ನ ಓಪನ್ ಮಾಡ್ಕೊಂಡು ಅಲ್ಲಿ ನೀವು ಆಬ್ಜೆಕ್ಟ್ ಎರೇಸಿಂಗ್ ಫೀಚರೆಲ್ಲ ಕೆಲವೊಂದು AI ಫೀಚರ್ಗಳನ್ನು ಅದರೊಳಗೂ ಸಹ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಈ ಫೋನಲ್ಲಿ ನಮಗೆ Android 14 ಬೇಸ್ ರನ್ ಆಗ್ತಿರುವಂಥ Allo UI ಸಿಗ್ತಾ ಇದೆ. ಮತ್ತು ಮೋಟೋ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಈ OS ತುಂಬ ಸ್ಮೂತ್ ಆಗಿದೆ, ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಯಾವುದೇ ಬ್ಲೋಟ್ವೇರ್ಸ್ ಇಲ್ಲ, ಕ್ಲೀನ್ OS ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬೆಂಕಿ ಫೀಚರ್, ಇದಕ್ಕೋಸ್ಕರನೇ ಬೇಕಾದ್ರೆ ನೀವು ಫೋನ್ ತೊಗೊಂಡೇ ಆಯಿತಾ. ಏನಕ್ಕೆ ಅಂದರೆ UI ತುಂಬ ಕ್ಲೀನ್ ಆಗಿದೆ, ಸ್ಟಾಕ್ ಆ್ಯಂಡ್ರಾಯ್ಡು, ಯಾವುದೇ ಜಂಕ್ ಇಲ್ಲ, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮೋಟೋ AI ಜೊತೆಗೆ ನಮ್ಗೆ ಇದರಲ್ಲಿ ಮ್ಯಾಜಿಕ್ ಕ್ಯಾನ್ವಾ ಪ್ರಾಂಪ್ಟ್ ಹಾಕ್ಬಿಟ್ಟು ಇಮೇಜನ್ನು ಜನರೇಟ್ ಮಾಡ್ಬೋದು. ಆ್ಯಕ್ಷನ್ ಶಾಟು, ಆಟೋ ಫೋಕಸ್ ಅಂದರೆ ಕ್ಯಾಮ್ರಾದು ಕೆಲವೊಂದು AI ಇಂಟಿಗ್ರೇಷನ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕೊಟ್ಟಿದ್ದಾರೆ. ಮತ್ತು ಗೂಗಲ್ ಫೋಟೋಸ್ AI ಫೀಚರು ಆಗಲಿ ನನಗೆ ಮ್ಯಾಜಿಕ್ ಎರೇಸರು, ಸ್ಕೈ ಕಲರ್ನ ಚೇಂಜ್ ಮಾಡುವಂಥದ್ದು, ಪಾಪ್ ಮಾಡುವಂಥದ್ದು, ಸೊ ಸಿನಿಮ್ಯಾಟಿಕ್ ಫೋಟೋಸು, ಈ ಎಲ್ಲ AI ಫೀಚರ್ಗಳು ನಮಗೆ ಈ ಒಂದು ಫೋನ್ ಜೊತೆಗೆ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ, ಫೇಸ್ ಅನ್ಲಾಕ್ ಸಹ ಸಿಗ್ತಾ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಕೊಟ್ಟಿದ್ದಾರೆ. ಇನ್ನು ಈ ಫೋನಲ್ಲಿ ನಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 68 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಟರ್ಬೋ ಪವರ್ ಚಾರ್ಜಿಂಗ್ ಅಂತ ಕರೀತಾರೆ. 15 ನಿಮಿಷದಲ್ಲಿ ಈ ಫೋನ್ನ ಫುಲ್ ಚಾರ್ಜ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತು ನಮಗೆ ಈ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಹ ಸಪೋರ್ಟ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ಈ ಬೆಲೆಗೆ 25,000 ರೂಪಾಯಿಗೆ ಬೆಂಕಿ ವಿಷಯ ಗುರು. ಜೊತೆಗೆ ಈ ಫೋನಲ್ಲಿ ಸ್ಮಾರ್ಟ್ ಕನೆಕ್ಟ್ ಆಪ್ಷನ್ ಸಹ ಇದೆ. ನಿಮ್ಮ PC ಗೆ ಇದನ್ನು ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಅಲ್ಲೇ ನೋಟಿಫಿಕೇಶನ್ ಬರೋ ರೀತಿ ಮಾಡ್ಕೊಬೋದು, ಸ್ಕ್ರೀನ್ ಶೇರ್ ಮಾಡ್ಬೋದು, ಫೈಲ್ ಶೇರ್ ಮಾಡ್ಬೋದು. ಸೊ ಒಂದು ರೀತಿ ಸ್ಮಾರ್ಟ್ ಹಬ್ ರೀತಿ ಕೆಲಸವನ್ನು ಮಾಡುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಸಕ್ಕತ್ತಾಗಿದೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರು, 2 ಮೈಕ್ರೋಫೋನ್ ಸಿಗ್ತಾ ಇದೆ ಆಯಿತಾ. ಸೊ ಓವರಾಲ್ ಮೀಡಿಯಾ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಡಿಸ್ಪ್ಲೇ, ಒಳ್ಳೆ ಮೈಕ್ರೋಫೋನ್ ಮತ್ತು ಒಳ್ಳೆ ಸ್ಪೀಕರ್. ಸೊ ಸೂಪರ್ ವಿಷಯ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ವೈಫೈ 6E ನಮಗೆ ಸಿಗ್ತಾ ಇದೆ ಮತ್ತು ಬ್ಲೂಟೂತ್ 5.2 ಸಹ ಕೊಟ್ಟಿದ್ದಾರೆ. 16 5G ಬ್ಯಾಂಡ್ಗಳ ಸಪೋರ್ಟ್ ಇದೆ, NFC ಸಹ ಕೊಟ್ಟಿದ್ದಾರೆ. ಸೊ ಲಿಟ್ರಲಿ ಈ ಒಂದು ಸ್ಮಾರ್ಟ್ಫೋನ್ ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಆಲ್ಮೋಸ್ಟ್ ಎಲ್ಲ ವಿಷಯದಲ್ಲಿ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಟಾಪ್ ನಾಚ್, ಮೆಟಾಲಿಕ್ ಫ್ರೇಮ್ ಎಲ್ಲ ಕೊಟ್ಟಿದ್ದಾರೆ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಸ್ಟೋರೇಜ್ ಓಕೆ, ಪ್ರೊಸೆಸರ್ ಪರವಾಗಿಲ್ಲ, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಕ್ಯಾಮ್ರಾ ಬೆಂಕಿ ಇದೆ, ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರ್ ಇದೆ, ಕ್ಲೀನ್ OS. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಈ ಬೆಲೆಗೆ ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಮೋಟೋ ಬ್ರ್ಯಾಂಡಿಂಗಲ್ಲಿ ಒಂದು ಪ್ರೀಮಿಯಂ ಫೋನ್ ಬೇಕು ಅಂತ ಅಂದರೆ ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಇದರ ಜೊತೆಗೆ ಈ ಮೋಟೋದು ಪ್ರೀಮಿಯಂ ಕೇರ್ ಕೂಡ ಸಿಗ್ತಾ ಇದೆ ಅಂತೆ. 24/7 ವಾಟ್ಸಪ್ ಸಪೋರ್ಟ್ ಎಲ್ಲ ಕೊಡ್ತಾರೆ. ಇದಕ್ಕೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಎಲ್ಲ ಕೊಡ್ತಾರಂತೆ ಒಟ್ಟಿಗೆ. ಸೊ ನೋಡಿ, ನಿಮಗೆ ಇದು ವರ್ತ್ ಅನಿಸಿದರೆ, ನಿಮ್ಮ ಒಂದು ನೀಡನ್ನು ಇದು ಫುಲ್ಫಿಲ್ ಮಾಡುತ್ತೆ ಅಂತ ಅಂದರೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಈ ಫೋನ್ ಎಫೆಕ್ಟಿವ್ ಆಗಿ ಒಂದು 25-26 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಬೆಲೆಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಇಲ್ಲ ನೋಡಿ, ಇನ್ನೊಂದು ಸ್ವಲ್ಪ ಬಡ್ಜೆಟನ್ನು ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಪ್ರೋನೋ ಅಲ್ಟ್ರಾಗೋ H50 ಪ್ರೋನೋ H50 ಅಲ್ಟ್ರಾಗಿ ಹೋಗ್ತೀರಾ, ಯೋಚನೆ ಮಾಡ್ಕೊಳ್ಳಿ. ಅಷ್ಟೊಂದು ಬಡ್ಜೆಟ್ ಇದ್ದರೆ ಒಟ್ಟಿಗೆ ಈ ಫೋನ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಆಯಿತಾ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.